शहरातील विविध भागामध्ये भटक्या कुत्र्यांचा उपद्रव प्रचंड वाढला असून सामान्य नागरिकांना एकट्याने फिरणंही कठीण झाले. दिवस रात्र असा फरक न करता भटक्या कुत्र्यांकडून होणाऱ्या त्रासामुळे वाहन चालक व पादचारी रोजच अडचणींचा सामना करत आहेत. होय, ज्या ठिकाणी गर्दी आणि वाहतुकीची वर्दळ जास्त असते त्या भागामध्ये दिवसेंदिवस कुत्र्यांचे कळप वाढतच आहेत. त्यामुळे भटक्या कुत्र्यांवर नियंत्रण ठेवण्याबाबत महापालिका व संबंधित अधिकारी योग्य उपाययोजना करत नसल्याने नागरिकांमध्ये तीव्र संताप व्यक्त होत आहे. लहान मुलांना शाळेत जाताना, वृद्धांना, महिलांना तसेच दिव्यांगांना ये-जा करताना मोठा त्रास सहन करावा लागतो. भटक्या कुत्र्यांनी जणू नागरिकांच्या जीवनाशी खेळ मांडला असून सार्वजनिक जीवन हैराण केलं आहे. यापूर्वी स्थानिक नागरिकांनी अनेकदा महापालिकेकडे निवेदने दिली आहेत. तरीही आतापर्यंत महापालिका अधिकाऱ्यांकडून कोणतीही ठोस कारवाई करण्यात आलेली नाही. त्यामुळे वैतागलेले नागरिक आता थेट अधिकाऱ्यांवर रोष व्यक्त करत आहेत. ಡಾಗ್ಸ್ ಸಮಸ್ಯೆ ಭಾಳ ಹೆಚ್ಚಾಗಿದೆ ಸಿಟಿದಲ್ಲೇ. ಮೊನ್ನೆನೂ ಒಂದು ಆಜಾದ್ ನಗರದಲ್ಲೇ ಒಂದು ಸಣ್ಣ ಮಕ್ಕಳಿಗೆ 3-4 ಡಾಗ್ಸ್ ಕೂಡ ಅವ್ರಿಗೆ ಬೈಟ್ ಮಾಡಿದ್ದಾರೋ ಅದು ಲಕ್ಕಿಲಿ ಅಲ್ಲೇ ಪಾಸರ್ಸ್ ಬೈ ಅದು ಹಿಡ್ಕೊಂಡು ತೊಗೊಂಡ್ರು ಮಕ್ಕಳಿಗೆ. ನಿನ್ನೆ ನಾನು ಕಾರ್ಪೊರೇಷನ್ ಕಮಿಷನರ್ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಅಲ್ಲಿ ಭಾಗ್ಯವಾಡಿಯಲ್ಲಿ ಏನು ಡಾಗ್ ಶೆಲ್ಟರ್ ಆಗ್ತಾಯಿದೆ, ಅದು ಸಂಡೇ ತನಕ ರೆಡಿ ಆಗೋದು. ಮಂಡೇದಿಂದ ಅಲ್ಲಿಂದ ಆಪರೇಷನಲ್ ಮಾಡ್ತೀವಿ ನಾವು. ಮತ್ತು ಅಲ್ಲಿ ಸ್ಟೆರಿಲೈಸೇಷನ್ದು ಸ್ಟಾರ್ಟ್ ಆಗ್ತೈತಿ ಮಂಡೇದಿಂದ. ಆಯ್ತಷ್ಟು ಪ್ರಯತ್ನ ಮಾಡಿ ಸ್ಟೆರಿಲೈಸೇಷನ್ ಮಾಡಿ ನಾವು ಇದು ಮೆಡಿಸಿನ್ ಇದೆ ದೂರ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಮತ್ತು ಲೇಡೀಸ್ಗೆ ಸಂಜೆಗೆ ಕಾಯಿಪಲ್ಲೆ ತರಲಿಕ್ಕೆ ಭಾಳ ತೊಂದರೆ ಆಗ್ತಾಯಿದೆ. ಅದು ಹೆಂಗಾಗಿ ಒನ್ ಆರ್ ದಿ ಅದರ್ ವಿ ವಿಲ್ ಟ್ರೈ ಟು ಸಾಲ್ವ್ ದ ಪ್ರಾಬ್ಲಮ್. ನಾವು ಮಾಡ್ತೀವಿ ಅದು. ಈ ಸಲುವಾಗಿ ಬೀದಿ ನಾಯಿಗಳ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಕೂಡ ಒಂದು ಮೀಟಿಂಗ್ ನಡೀತು. ಇದರಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಏರಿಯಾ ವೈಸ್ ಫೀಡಿಂಗ್ ಝೋನ್ಸ್ ಐಡೆಂಟಿಫೈ ಮಾಡಬೇಕಾಗತ್ತೆ, ಏನು ಶೆಲ್ಟರ್ ಹೋಮ್ಸ್ ಬಿಲ್ಡ್ ಮಾಡಬೇಕಾಗತ್ತೆ, ಆಮೇಲೆ ಈ ಬಗ್ಗೆ ಏನೋ ಒಂದು ಆಪ್ರೇಷನ್ ಮತ್ತು ಏನು ನಾಯಿಗಳಿಗೆ ಚಿಕಿತ್ಸೆ ಮಾಡಬೇಕು, ಅವ್ರಿಗೆ ಔಷಧಿ ಕೊಡಬೇಕು, ಆ ಒಂದು ನಿಟ್ಟಿನಲ್ಲೂ ಕೂಡ ಕಾರ್ಪೊರೇಷನ್ ಪ್ರವೃತ್ತಿ ಆಗಬೇಕಾಗತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಕೆಲಸಗಳನ್ನ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಈಗ ಒಟ್ಟು ಒಂದು ನಾವು ರಫ್ ಎಸ್ಟಿಮೇಟ್ ಮಾಡಿರೋದ್ರ ಪ್ರಕಾರ ಎಲ್ಲ ಒಂದು ಇನ್ಸ್ಟಿಟ್ಯೂಷನ್ಸ್ನ ಐಡೆಂಟಿಫೈ ಮಾಡಿದ್ದೀವಿ. ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಒಂದು ನೋಡಲ್ ಅಧಿಕಾರಿಯನ್ನು ನೇಮಿಸಿ ಅವರ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ದೀವಿ. ಒಟ್ಟು ಒಂದು 2,000 ನಾಯಿಗಳು ಐಡೆಂಟಿಫೈ ಆಗಿದೆ. ಈ ಬೀದಿ ನಾಯಿಗಳಿಗೆ ಊಟ ಹಾಕ್ತಾರಲ್ಲ ಸರ್, ಬೇರೆದವರೆಲ್ಲ ಅವ್ರಿಗೆ ಯಾಕೆ ಇದನ್ನು ಮಾಡ್ತಿಲ್ಲ ಅಂತೇಳಿ? ಯಾಕಂದ್ರೆ ಈಗ ನೀವು ಹೇಳತ್ತೀರಿ ನಾವು ರೆಡಿ ಮಾಡ್ತಿದ್ದೇವೆ, ಸೆಟ್ ಮಾಡ್ತಿದ್ದೇವೆ ಅಂದರೆ ಯಾವಾಗ ಸೆಟ್ ಮಾಡೋದು? ಸುಮಾರು 1 ವರ್ಷ 2 ವರ್ಷ ಆಯಿತು. ಸುಮಾರು ಜನರಿಗೆ ಕಳೆದಿದೆ. ನೀವು ಹೇಳ್ತೀರಿ, ನಾವು ಕೇಳ್ತೀವಿ, ಹೇಳ್ತೀವಿ, ಅದೇ ಆಗುತ್ತೆ. ನೀವು ಯಾವಾಗ ಇದನ್ನು ಮಾಡೋದು? ಓಡಾಡೋಕ್ಕಾಗ್ತಿಲ್ಲ ಇಲ್ಲೇ ಬೆಳಗಾವಿಯಲ್ಲಿ. ಹೌದು, ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಈ ಒಂದು ನಿಟ್ಟಿನಲ್ಲಿ ಈಗ ನಾವು ಆಲ್ರೆಡಿ ಬಂದ ತಕ್ಷಣ ಒಂದು ಜಾಗ ಏನು ಐಡೆಂಟಿಫೈ ಆಗಿದೆ ಅಲ್ಲಿ ವರ್ಕ್ ಆರ್ಡರ್ ಕೊಟ್ಟು ಈಗ ಆಲ್ರೆಡಿ ವರ್ಕ್ ನಡೀತಾ ಇದೆ. ಆ ಒಂದು ವರ್ಕ್ನ ನಾವು ಫಾಸ್ಟಾಗಿ ಕಂಪ್ಲೀಟ್ ಮಾಡಿ ಒಂದು 2 ಮಂತ್ಸ್ ಒಳಗೆ ಕಂಪ್ಲೀಟ್ ಮಾಡೋದಾಗಿ DC ಸರ್ ಅಧ್ಯಕ್ಷತೆಯಲ್ಲಿ ನಿನ್ನೆ ಆಗಿರ್ತಕ್ಕಂಥ ಮೀಟಿಂಗಲ್ಲೂ ಕೂಡ ನಾವು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ಒಂದು ಟೆಂಪ್ರರಿ ಶೆಡ್ನ ಬಿಲ್ಡ್ ಮಾಡಿ ಎಲ್ಲ ಡಾಗ್ಸ್ನ ಐಡೆಂಟಿಫೈ ಮಾಡಿ ಅಲ್ಲಿ ಒಂದು ಅವಕ್ಕೆ ಚಿಕಿತ್ಸೆ ಕೊಟ್ಟು ಒಂದು ಮತ್ತೆ ಆ ಜಾಗದಲ್ಲಿ ಬಿಡೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಸರ್, ನಿರಂತರವಾಗಿ ಇಲ್ಲಿ ಜೋಸಿಂಗ್ ಮಾಡೋದು ನಿರಂತರವಾಗಿ ಅಟ್ಯಾಕ್ ಮಾಡ್ತೀವಿ. ಅಲ್ಲಿ ಯಾರು ವಿಸಿಟ್ ಮಾಡಿದ್ರಿ? ಹೋಗಿದ್ರಿ? ನಿಮ್ಮ ಅಧಿಕಾರಿಗಳು ಹೋಗಿಲ್ಲ? ಯಾರು ಹೋಗಿದ್ರಿ? ಇಲ್ಲ. ಈಗ ಏನಾದರೂ ಐತಿ? ಈ ಒಂದು ನಿಟ್ಟಿನಲ್ಲಿ ಏನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಆಮೇಲೆ ಹೆಲ್ತ್ ಸೆಕ್ಷನ್ ಏನಿದೆ ಕಾರ್ಪೊರೇಷನಲ್ಲಿ, ಈಗ ನಾವು ಆಲ್ರೆಡಿ ನಿನ್ನೆ ಕೂಡ ಈ ಮೀಟಿಂಗ್ ಆದ ತಕ್ಷಣ ಒಂದು ಸ್ಟ್ರಿಕ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದೀವಿ. ಅವರೆಲ್ಲ ಅದನ್ನು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡಿ ಯಾವುದೊಂದು ನಾಯಿಗಳಿಗೆ ಒಂದು ಬಿಹೇವಿಯರ್ ಅಷ್ಟು ಇದಿರಲ್ಲ ಅದನ್ನು ಇಮಿಡಿಯೇಟಾಗಿ ಒಂದು ಆಪ್ರೇಷನ್ ಮಾಡಿಸಿದಾಗ ಏನಾಗುತ್ತೆ, ಅದರದ್ದು ಒಂದು ಕ್ರೌರ್ಯ ಇದು ಕಡಿಮೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ABC ಪ್ರೋಗ್ರಾಮಲ್ಲಿ ಇಲ್ಲಿವರೆಗೆ 5-6 ಆಗಲ್ಲ. ನಿಮ್ಮದು ದಿನಕ್ಕೆ 5-6 ABC ಪ್ರೋಗ್ರಾಮಲ್ಲಿ ಇದು ಮಾಡಲ್ಲ. ಆಯ್ತು, ನಾವು ಇದೊಂದು ಮಾಹಿತಿ ತಗೊಂಡು ನಾನು ನಿಮಗೆ ಕೊಡ್ತೇನೆ. ಈಗ ಎಷ್ಟು ಅನುದಾನ ಇದೆ ಅದಕ್ಕೆ?
ಅನುದಾನ ಎಷ್ಟು ಮೀಸಲಿದೆ ಪಾಲಿಕೆಯಲ್ಲಿ? ಈಗ ನಾವು ಕೂಡ ರೀಸೆಂಟಾಗಿ ಬಂದಿರತಕ್ಕಂಥದ್ದು ಇದೆ, ನಾನು ತಮಗೆ ಮಾಹಿತಿ ತೊಗೊಂಡು ಕೊಡ್ತೇನೆ. ಸರ್, ಈಗ ಪ್ರತಿ ವರ್ಷ ಬಜೆಟ್ನಲ್ಲಿ ಸಂತಾನಹರಣ ಆ ಚಿಕಿತ್ಸೆ ಅಂತ ಹೇಳ್ತಾರೆ. ಏನು ಅವರು ಚಿಕಿತ್ಸೆ ಯಾವಾಗ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನು ಚಿಕಿತ್ಸೆ ಮಾಡಿ ಆಪರೇಷನ್ ಫೇಲ್ ಆಗ್ತಾ ಇದೆಯಾ ಅಥವಾ ಏನು ಚಿಕಿತ್ಸೆನೇ ಮಾಡ್ತಾ ಇಲ್ಲ ಅಂತ ಅನುಮಾನ ಬರ್ತಾ ಇದೆ. ಅಷ್ಟೊಂದು ಬೀದಿ ನಾಯಿಗಳು ಮಕ್ಕಳು ಮನೆ ಬಿಟ್ಟು ಹೊರಗಡೆ ಬೆಳಗಾವಿ ನಗರ ಸಿಟಿಲಿ 20,000 ಬರ್ತಾರೆ. ಜನರಿಗೆ ಕಳೆದಿದ್ದಾರೆ. ಬೆಳಗಾವಿ ಸಿಟಿ ಜಿಲ್ಲೆ 20,000 ಜನರಿಗೆ, ಸಾಮಾನ್ಯ ಅಲ್ಲ ಅದು. ಆಯಿತು, ಇದನ್ನು ನಿಮಗೆ ಅಂಕಿಅಂಶಗಳನ್ನ ಆಮೇಲೆ ಮತ್ತೆ ಕೊಡ್ತೇವೆ. ಅಲ್ಲೇನು ಫುಡ್ ಹಾಕ್ತಾರಲ್ಲ ಸರ್, ಅವ್ರ ಜೀವ ಬೆದರಿಕೆ ಹಾಕ್ತಾರೆ. ಬೇರೆದವ್ರಿಗೆ ಪ್ರಶ್ನೆ ಮಾಡಿದ್ರೆ ನೀವು ಯಾಕೆ ಫುಡ್ ಹಾಕ್ತೀರಿ ಅಂತ ಕೇಳಿದ್ರೆ ಅವರೇ ಜೀವ ಬೆದರಿಕೆ ಹಾಕ್ತಾರೆ. ಇದೆಲ್ಲ ನಿಮ್ಮ ಅಧಿಕಾರಿಗಳಿಗೆ ಗೊತ್ತಿದ್ರು ಯಾರೋ ಅಲ್ಲಿ ಹಾಗೆ ಅದಕ್ಕೆ ಆ ಒಂದು ನಿಟ್ಟಿನಲ್ಲೇ ಕೂಡ ಈಗ ಏನಂದರೆ ಒಂದು ಫೀಡಿಂಗ್ ಝೋನ್ಸ್ ಯಾಕೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂದರೆ ಡೆಸಿಗ್ನೇಟೆಡ್ ಫೀಡಿಂಗ್ ಝೋನ್ಸ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ಆ ನಾಯಿಗಳಿಗೆ ಆ ಒಂದು ಜಾಗದಲ್ಲಿ ಮಾತ್ರ ಫುಡ್ ಸಿಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಈಗ ಬೇರೆ ಜನರಲ್ ಆಗಿ ಏನಾಗ್ತದೆ, ಬೇರೆ ಕಡೆ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲ ಸಿಕ್ಕ ಜಾಗಗಳಲ್ಲಿ ಫುಡ್ ಹಾಕುವಾಗ ಏನಾಗುತ್ತೆ, ಅದೊಂದು ಪ್ಯಾಟ್ರನ್ ತಪ್ಪೋಗುತ್ತೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗ ನಾವು ಕೆಲವೊಂದು ಕೆಲಸಗಳನ್ನ ಐಡೆಂಟಿಫೈ ಮಾಡ್ತಾ ಇದ್ವಿ, ಅದನ್ನೆಲ್ಲ ಮಾಡ್ತೀವಿ. ಈಗ ರಿಪಬ್ಲಿಕ್ ಆಫ್ विनोद कोलकार, KMM मराठी, बेळगाव.